ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಬಗೆಹರಿಯದ ಆಟೋ ಎಲ್ಪಿಜಿ ಗ್ಯಾಸ್ ಸಮಸ್ಯೆ. ರಾಜಾಜಿನಗರದಲ್ಲಿರುವಂತಹ ಗ್ಯಾಸ್ ಬಂಕ್ ಬಂದ್ ಮಾಡಲಾಗಿದೆ. ಮಧ್ಯಾಹ್ನ 2 ಗಂಟೆಗೆ ಬಂದ್ ಮಾಡಿದಂತ ಬಂಕ್ ಸಿಬ್ಬಂದಿ. ಹೀಗಾಗಿ ಆಟೋ ಚಾಲಕರಿಗೆ ಈಗ ಮತ್ತಷ್ಟು ಸಮಸ್ಯೆ ಬಿಗಡಾಯಿಸ್ತಾ ಇದೆ. ಈಗಾಗಲೇ ಗ್ಯಾಸ್ ಬಂಕ್ ಅನ್ನ ಬಂದ್ ಮಾಡಲಾಗಿದೆ. ಮಧ್ಯಾಹ್ನ 2 ಗಂಟೆಗೆ ಬಂಕ್ ಅನ್ನ ಬಂದ್ ಮಾಡಿರೋದ್ರಿಂದ ಕ್ಯೂನಲ್ಲಿ ನಿಂತು ಸುಸ್ತಾಗ್ಬಿಟ್ಟಿದ್ದಾರೆ ಆಟೋ ಚಾಲಕರು. ಕ್ಯೂನಲ್ಲಿ ನಿಂತು ಸುಸ್ತಾಗ್ತಾ ಇರುವಂತಹ ಆಟೋ ಚಾಲಕರ ಪರಿಸ್ಥಿತಿ ಗೋಳನ್ನ ಕೇಳೋರೇ ಇಲ್ಲದಂತಾಗಿದೆ. 1 ಕಿಲೋಮೀಟರ್ ವರೆಗೂ ಕೂಡ ಅದಕ್ಕೂ ಅಧಿಕ ಉದ್ದದ ಸಾಲಿದೆ. ಪ್ರತಿ ಆಟೋಗೆ 700 ರೂಪಾಯಿ ಮಾತ್ರ ಗ್ಯಾಸ್ ಪೂರೈಕೆ ಮಾಡಲಾಗ್ತಾ ಇದೆ. ಅಷ್ಟೆಲ್ಲ ಕಾದ್ರೂ ಕೂಡ ಗ್ಯಾಸ್ ಖಾಲಿಯಾಗಿ ಈಗ ಬಂಕ್ ಸಿಬ್ಬಂದಿ ಬಂಕ್ ಅನ್ನ ಬಂದ್ ಮಾಡ್ಬಿಟ್ಟಿದ್ದಾರೆ. ಇದರಿಂದ ಮುಂದೇನು ಹಾಗಾದ್ರೆ ಎಲ್ಲಿ ಹೋಗ್ಬೇಕು ನಾವು? ಅಷ್ಟು ದೂರದಿಂದ ಬಂದಿರ್ತೀವಿ. ಇರೋ LPG ಯಲ್ಲೇ ಆಟೋ ಓಡಿಸ್ಕೊಂಡು ಹೆಂಗೋ ಮತ್ತೆ LPG ಸಿಗ್ಬಹುದು ಅನ್ಕೊಂಡು ಬಂದಿದ್ದೀವಿ. ಆದ್ರೀಗ ಬಂಕ್ ಬಂದ್ ಮಾಡಿದ್ರೆ ನಮ್ಮ ಸ್ಥಿತಿ ಏನು ಅಂತ ಆಟೋ ಚಾಲಕರು ಅಳಲು ತೋಡ್ಕೊಳ್ತಿದ್ದಾರೆ. ಎಲ್ಲಿಂದ ಹೋಗೋಣ? 2.5 ಅವರ್ ಆಯಿತು. 2.5 ಅವರಿಂದನ ಕಾಯ ಹೊತ್ತಿಗೆ ಇವಾಗ ಆಲ್ರೆಡಿ ಖಾಲಿ ಅಂದರು. ಏನು ಮಾಡೋಣ? ಆಮೇಲೆ ಈ ಗೌರ್ಮೆಂಟ್ ಅದಲ್ಲ, ಕಚಡ ಗೌರ್ಮೆಂಟು ಒಂದೇ ಯಾಕೆ ಅದರಲ್ಲೇನು ಗೌರ್ಮೆಂಟ್ ಬಂಕಲ್ಲಿ ಕರೆಕ್ಟಾಗಿ ಆಗ್ತಾನೆ. ಒಂದಂತವ್ರು 120 ರೂಪಾಯಿ ಆಗ್ತಾನೆ. ಕೇಳೋಣ ಅವನವನು ಹೇಳೋರಿಲ್ಲ. ಪ್ರೈವೇಟ್ ಬಂಕಲ್ಲಿ ಯಲಹಂಕದಲ್ಲಿ 120, ಎಲ್ಲ ಕಡೆ ಒಂದೊಂದು 105. ಯಾಕೆ ಇವ್ರು ಏನು ಮಾಡ್ತಾರೆ ಅಂತ ಹೇಳ್ರಿ ನೋಡೋಣ. ಇಲ್ವಾ ಯಾವುದಾದ್ರೂ ಯಾರು ಅವನೇ ಕೇಳೋಣ. 1.5 ಕಿಲೋಮೀಟ್ರ್ ಬಂದಿದ್ದೀವಿ. 1.5 ಕಿಲೋಮೀಟ್ರ್ ಬಂದು ಬಂಕ್ ನಿಮಗೆ ನೀವೇ ನೋಡಿರಿ, ಬಂಕ್ ಬಾಗ್ಲಿಗೆ ಬರ್ತಿದ್ದಂಗೆ ಆಗೋಯ್ತು ಗ್ಯಾಸ್ ಖಾಲಿ ಅಂದರು. ಯಾರಿಗೆ ಹೇಳೋಣ? ಹಂಗೆ ಈಗ ಕಾಯ್ದು ಬಂದ್ವಲ್ಲ, ಏನು ಮಾಡೋಣ ಹೇಳು? ಈಗ ಊಟ ಮಾಡೋಕ್ಕೂ ಆಗಲ್ಲ, ಮನಸ್ಸಿಲ್ಲ. ಈಗ ನೋಡ್ರಿ ನಮ್ಮ ಗಾಡಿ ನಾಳೆ ರೆಡ್ಡಲ್ಲದು. ಇನ್ನು ಹೋದ್ರೆ ಇನ್ನೊಂದು 20 ಕಿಲೋಮೀಟ್ರ್ ಹೋಗ್ಬೋದು. ಎಲ್ಲಿಗೆ ತಿಳ್ಕೊಂಡು ಯಾವ ಮೂಲೆಗೆ ಹೋಗೋಣ, ಯಾವ ಮೂಲೆಯಲ್ಲಿ ಆಗ್ತಾನೆ ಅಂತ ಹೇಳೋಣ ಹೇಳ್ರಿ ನೋಡೋಣ. ಒಂದು ದಾರಿ ಇನ್ನೋರಿಲ್ಲ ಗೌರ್ಮೆಂಟು ಅಂತ ಐತೆ. ಏನಕ್ಕೈತೆ? ಒಂದೊಂದು ಬಂಕಲ್ಲಿ ಒಂದೊಂದು ಹಾಕ್ತಾರೆ ಅಂತಂದರೆ ಕೇಳೋಣ ಅವನ್ರಿ. ಅಲ್ಲಿಂದ ಬಂದು 2 ಅವರ್ ನಿಂತಿದ್ವಿ, ಖಾಲಿ ಗ್ಯಾಸು. ಈಗ ಗ್ಯಾಸ್ ಖಾಲಿ ಅಂತವ್ರೆ, ಮತ್ತೆ ಎಲ್ಲೂ ಇಲ್ಲ. ಏನು ಮಾಡೋದು? ನಾಳೆ ಅಂದರೆ ಇವಾಗ ಮನೆಗೆ ಹೋಗೋಕೆ ಗ್ಯಾಸ್ ಇಲ್ವಲ್ಲ ಸರ್. ಮನೆಗೆ ಹೋಗೋಕ್ಕೂ ಗ್ಯಾಸ್ ಇಲ್ಲ. ಪೆಟ್ರೋಲು ಕೊಡಲ್ಲ. ಬಾಟ್ಲಲ್ಲಿ ಪೆಟ್ರೋಲ್ ಹಾಕೊಂಡಾರ ಹೋಗೋಣ ಅಂದರೆ ಇಲ್ವಲ್ಲ ಸರ್. ಇವಾಗ ಮನೆಗೆ ಹೋಗ್ಬೇಕು, ತಳ್ಕೊಂಡು ಹೋಗೋಕ್ಕಾಗಲ್ವಲ್ಲ ಸರ್. ಏನು ಮಾಡೋದು? 2.5 ಅವರ್ ಅಲ್ಲಿಂದ ಬಂದಿದ್ದೀವಿ, ಇವಾಗ ಬಂದು ಗ್ಯಾಸ್ ಖಾಲಿ ಅಂತಾರೆ. ಏನೂ ಮಾಡೋಕ್ಕಾಗಲ್ಲ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ LPG ಗ್ಯಾಸ್ಗಾಗಿ ಆಟೋ ಚಾಲಕರು ಪರದಾಡ್ತಿದ್ದು ಕಳೆದ 2-3 ವಾರಗಳಿಂದ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಕೆಲವು ಆಟೋ ಗ್ಯಾಸ್, ಖಾಸಗಿ ಆಟೋ ಗ್ಯಾಸ್ ಬಂಕ್ಗಳು ಕೆಲವು ಬಂದಾಗಿದ್ದರೆ, ಇನ್ನು ಕೆಲವು ಸರ್ಕಾರಿ ಆಟೋ ಗ್ಯಾಸ್ ಬಂಕ್ಗಳು ಓಪನ್ ಆಗಿದ್ರು. ಆದರೆ ಸದ್ಯ ರಾಜಾಜಿನಗರದ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಏನಿದೆ, ಆ ರಸ್ತೆಯಲ್ಲಿ ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ ಇದೆ. ಆ ಗ್ಯಾಸ್ ಬಂಕ್ನಲ್ಲಿಯೂ ಕೂಡ ಆಟೋ ಗ್ಯಾಸ್ ಖಾಲಿಯಾಗಿದೆ ಅನ್ನೋದು ಸದ್ಯ ತೋರಿಸ್ತಾ ಹೋಗ್ತಾರೆ. ಇಷ್ಟೊತ್ತು ಮಾರ್ನಿಂಗಿಂದ ಇಲ್ಲಿವರೆಗೂ ಆಟೋ ಗ್ಯಾಸ್ ಹಾಕಿದ್ರು. ಆದರೆ ಇವಾಗ ಆಟೋ ಗ್ಯಾಸ್ ಖಾಲಿಯಾಗಿದೆ ಅಂತ ಹಗ್ಗ ಕೂಡ ಹಾಕಿದ್ದಾರೆ. ಜಸ್ಟ್ 5 ನಿಮಿಷ ಕೆಳಗಡೆ ಅಷ್ಟೇ ಹಗ್ಗ ಕೂಡ ಹಾಕಿದ್ದಾರೆ. ಈ ಒಂದು ಹಗ್ಗ ಹಾಕಿರೋದ್ರಿಂದ ಎಲ್ಲ ಖಾಲಿಯಾಗಿರೋದ್ರಿಂದ ಹಗ್ಗನ ಹಾಕಿದ್ದಾರೆ. ಜೊತೆಗೆ ಆಟೋ ಚಾಲಕರು ಕೂಡ ಗ್ಯಾಸ್ ಸಿಗುತ್ತೆ ಅಂತ ಕಿಲೋಮೀಟರ್ ಗಂಟಲೆ ನಿಂತಿದ್ರು. ಬೆಳಗ್ಗೆಯಿಂದಲೇ ಕೆಲವರು ಬೆಳಗ್ಗೆಯಿಂದಲೇ ಬಂದರೆ, ಕೆಲವರು ಬೆಳಗ್ಗಿನ ಜಾವ 4 ಗಂಟೆ ಕೂಡ ಬಂದಿದ್ರು. ಆದರೆ ಎಲ್ಲೋ ಒಂದು ಕಡೆ ಇವಾಗ ಆಟೋ ಚಾಲಕರಿಗೆ ಆಟೋ ಗ್ಯಾಸ್ ಸಿಗುವುದಿಲ್ಲ ಅನ್ನೋದನ್ನು ಬೋರ್ಡ್ ಕೂಡ ಹಾಕಿ ತೋರಿಸ್ತಾ ಇದ್ದಾರೆ. ಜೊತೆಗೆ ಈಗೆಲ್ಲ ಆಟೋ ಚಾಲಕರು ಆಟೋ ಗ್ಯಾಸ್ ಖಾಲಿಯಾಗಿದೆಯಪ್ಪ, ಏನು ಮಾಡೋದು ಅನ್ನೋ ಹೊರಟು ಸ್ವಲ್ಪ ಒಂದು ಪ್ರಶ್ನೆಯನ್ನು ಮೂಡ್ತಾ ಇದೆ. ಯಾವ ಕಡೆ ಹೋಗಬೇಕು ಮತ್ತು ಬೇರೆ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಪ್ರಶ್ನೆಯನ್ನು ಮೂಡ್ತಾ ಇದೆ. ಈ ಹೊರಗಡೆ ಆಟೋ ಗ್ಯಾಸ್ ಬಂಕ್ ಏನಿದೆ, ಆ ಬಂಕ್ ಹೊರಗಡೆ ಕೂಡ ಆಟೋ ಚಾಲಕರು ಜಮಾವಣೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಆಟೋ ಚಾಲಕರು. ಕಳೆದ 2-3 ವಾರಗಳಿಂದ ಇದೇ ಪರಿಸ್ಥಿತಿ ಆಗ್ತಾ ಇದೆ. ಜೊತೆಗೆ ಪ್ರತಿಭಟನೆಗಳು ಕೂಡ ಆಗ್ತಾ ಇವೆ. ಆಟೋ ಚಾಲಕರು ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ಒಂದು ಪರಿಹಾರವನ್ನು ಕೊಡಬೇಕು ಅಂತ ಆಮ್ ಆದ್ಮಿ ಪಕ್ಷದವರು ಕೂಡ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಇವರಿಗೆ ಪರಿಹಾರ ಕೊಡಬೇಕು, ಸುಮಾರು 15,000 ಪರಿಹಾರ ನೀಡಬೇಕು ಅನ್ನೋದನ್ನ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದರು. ಸದ್ಯ ಈ ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ ಏನಿದೆ, ಗ್ಯಾಸ್ ಬಂಕ್ ಮುಂದೆ ಸುಮಾರು ಆಟೋಗಳು ಇಷ್ಟೊತ್ತು ಕ್ಯೂನಲ್ಲಿ ನಿಂತಿದ್ದು. ಆದರೆ ಇವಾಗ ಗ್ಯಾಸ್ ಇಲ್ಲ ಅನ್ನುವ ಕಾರಣಕ್ಕಾಗಿ
ಮೂವ್ ಆಗ್ತಾ ಇವೆ. ಈಗ ಬೇರೆ ಆಟೋ ಸ್ಟೇಷನ್ ಅಂದರೆ ಆಟೋ ಗ್ಯಾಸ್ ಸ್ಟೇಷನ್ಗಳು ಎಲ್ಲಿರುತ್ತೆ ಅಲ್ಲಿ ಗ್ಯಾಸನ್ನು ಒಂದು ಗ್ಯಾಸನ್ನು ಹಾಕಿಸ್ಕೊಳ್ಳೋದಕ್ಕೆ ಒಂದು ಬೇರೆ ಬೇರೆ ಸರ್ಚ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಆಟೋ ಚಾಲಕರು ಬೆಂಗಳೂರಿನಲ್ಲಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗ್ಗೆಯಿಂದ ಗ್ಯಾಸನ್ನು ಹಾಕಿದ್ರು, ದಿನ ಕೂಡ ಹಾಕ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಗ್ಯಾಸ್ ಖಾಲಿ ಆಗಿರೋದ್ರಿಂದ ಬೇರೆ ಕಡೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.